ಫಸ್ಟ್ ಆಫ್ ಆಲ್ ಶುಭಾಶಯಗಳು. ಶೇಷ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿ ಒಬ್ಬ ಶಿಕ್ಷಕ ತಪ್ಪು ಮಾಡಬಾರ್ದು, ವಿದ್ಯಾರ್ಥಿ ಭವಿಷ್ಯ ಹಾಳಾಗುತ್ತೆ. ಒಬ್ಬ ಪೊಲೀಸ್ ತಪ್ಪು ಮಾಡಿದ್ರೆ ಜನಗಳ ಭವಿಷ್ಯ ಹಾಳಾಗುತ್ತೆ ನಾನು ನಂಬಿದ್ದೆ. ಸೊ ಈ ಸಿನಿಮಾ ಪೊಲೀಸ್ ಎಷ್ಟು ಇಂಪಾರ್ಟೆಂಟಾಗಿ ಡ್ಯೂಟಿ ಮಾಡಬೇಕು ಅಂತ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನನ್ನ ಸಿನಿಮಾ ಟೀಮ್ನ ಪ್ರತಿಯೊಬ್ಬರು ಇದ್ದಾರೆ ಇದರಲ್ಲಿ. ನನ್ನ ಅತ್ಯಂತ ಆಪ್ತರಾದ ಶ್ರೀಧರ್ ಸರ್ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಖುಷಿಯಾಯಿತು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿರೋ ಹೊನ್ನವಳ್ಳಿ ಕೃಷ್ಣ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಅಭಿನಂದನೆಗಳು. ಎಲ್ಲರೂ ಅಷ್ಟೇ. ಶೋಭರಾಜ್ ಸರ್, ಎಂಟರ್ ನಮ್ಮ ಟೀಮ್ ಆಲ್ಮೋಸ್ಟ್ ಅರ್ಧ ಟೀಮ್ ಇಲ್ಲೇ ಇದೆ. ಆ್ಯಂಡ್ ಒಂದು ಸೆಕೆಂಡ್ ಒಳ್ಳೇದಾಗಲಿ. ಶೇಷ ಇದೇ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡದೆ ಥಿಯೇಟ್ರಲ್ಲಿ ಬಂದು ನೋಡಿ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ತಿಂಗಳು ಭಾಳ ಸಿನಿಮಾ ಮುಂದೆ ಹೋಗ್ತಾ ಇದೆ. ಈ ಒಳ್ಳೆ ಸಿನಿಮಾ ತಿಂಗಳು ಶುಭಾರಂಭ ಒಳ್ಳೆ ಸಿನಿಮಾ ಮೂಲಕ ಆಗಿದೆ. ಮಾರ್ಚ್ 6 ಓಕೆ. ಹೋಳಿ ಇವತ್ತಲ್ವಾ? ಇವತ್ತು ಎಷ್ಟು ಡೇಟ್? 4. ಓಕೆ, ನಾಳಿದ್ದು ರಿಲೀಸು. ಇವತ್ತು ಹೋಳಿ ಎಲ್ಲ ಮುಗಿಸ್ಕೊಂಡು ನಾಳೆ ಸ್ನಾನಗಿನ ಮಾಡ್ಕೊಂಡು ನಾಳಿದ್ದು ಬಂದು ಸಿನಿಮಾ ನೋಡಿ, ಮಿಸ್ ಮಾಡಿದೆ ನೋಡಿ. ಅದಾದ್ಮೇಲೆ ನಮ್ಮದು ಬರ್ತೈತೆ ಮಾರ್ಚ್ 19ನೇ ತಾರೀಕು ಫಸ್ಟ್ ನೈಟ್ ಬಿದ್ದೇವೋ ಅದು ನೋಡಿ. ಇವ್ರದಂಗೆ ಇಂಪಾರ್ಟೆಂಟು, ನಂದು ಇಂಪಾರ್ಟೆಂಟ್. ನಾನು ಅಷ್ಟೇ ವಿ ಟ್ಯಾಲೆಂಟೆಡು. ನಮ್ಮ ಸಿನಿಮಾನು ನೋಡಿ. ಓಕೆ, ಥ್ಯಾಂಕ್ ಯು. ಏನಪ್ಪ ಹೇಳಿ? ನನಗೆ ಯಾವ ಸಂಬಂಧನೂ ಇಲ್ಲ. ಏನೋ ರಾಂಗಾಗಿ ಏನೇನೋ ಅಲ್ಲ ಏನೋ ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಏನೋ ಹೇಳಿದ್ರು ಅಂತ ನೀವು ನಂಬ್ಕೋಬೇಡಿ. ಅಲ್ಲ, ಕೆಲ್ಸಕ್ಕೆ ಬಾರದೇ ಇದ್ದವ್ರು ಏನೋ ಅಲ್ಲ, ಹೇಳಿದ್ನಲ್ರಿ ನಾನು ಹೇಳಿದ್ನಲ್ಲ, ಕೇಳಿಸ್ಕೊಳ್ಳಿ. ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಹೇಳಿದ್ರೆ ನೀವು ನಂಬ್ಕೋಬೇಡಿ ಅಂತ. ಯಾಕೆ ನೀವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಲೈಫಲ್ಲಿ ಇದುವರೆಗೂ ಒಂದು ಸಣ್ಣ ಕೇಸ್ ನಾನು ನೋಡೇ ಇಲ್ಲ ರೀ. ನೀವು ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಕೂತ್ಕೊಂಡ್ರಿ? ನಾನು ಯಾವಾಗ್ರಿ ಹೋಗಿದ್ದೀನಿ? ಅಲ್ಲ, ನಿಮಗೂ ಅವ್ರಿಗೂ ಸಂಬಂಧ ಇದೆ ಅಲ್ಲ ಹೇಳಿದ್ದು. ಅಲ್ಲ ಆಯ್ತು, ಒಂದು ವಿಚಾರ ಆಯಿತು, ಪಾಪ ತೋರಿಸಿರ್ತಾರೆ. ಒಳ್ಳೇದಾಗಲಿ, ಒಳ್ಳೆ ಪ್ರಯತ್ನ. ಅವರು ದೇವರಾಜ್ ಸರ್ ಇದ್ದಾರೆ, ನನ್ನ ಇಷ್ಟವಾದ ಆ್ಯಕ್ಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿರ್ಬೇಕು ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಎರಡನೇದು ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೋದವರೆಲ್ಲರೂ ಕೆಟ್ಟವರು ಅಂತಲ್ಲ. ನಾನು ಇಚ್ಛಾಶಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ನಾನು ಒಂದು ಸಲ ನನ್ನ ಲೈಫಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಯಾರ ವಿಚಾರಕ್ಕೂ ನನಗೆ ಯಾರೇ ಅನ್ಯಾಯ ಮಾಡ್ರು ಹಾಳಾಗೋಗ್ಲಿ ಅಂತ. ಈ ಸಿನಿಮಾನೂ ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವರು ಇಬ್ಬರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾರನೇ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಟ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದೇ ಆಯ್ತು. ನೀವು ಹೇಳಿದ ಅರ್ಧ ಕರೆಕ್ಟ್ ಆಯಿತು. ನಿನ್ನೆ ನೋಡಿದ್ರೆ ಹಣ ಕಣ್ಣು ಹೊಡಿತಿತ್ತು ಕಣ್ಣು, ಹಂಗೆ ಹೇಳಿದೆ. ನಾನೇನು ಹೇಳಿದೆ ಅಂದರೆ ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿ ಅಂದರೆ ನನ್ನ ಸಿನಿಮಾದ ಮುಕ್ಕಾಲು ಭಾಗ ಟೀಮ್ ಇಲ್ಲಿದೆ. ಅವರ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದೀನಿ ಅಷ್ಟೇ. ಅವರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೂ ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅವಾಗ ಹೋಗಿದ್ದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆಯದಾಗಿ ನಿರ್ದೇಶಕರೇ. ಥ್ಯಾಂಕ್ ಯು ನಿರ್ಮಾಪಕರೇ, ಥ್ಯಾಂಕ್ ಯು.